ಬಂಧುಗಳೇ ನಮಸ್ಕಾರ. ನಾನು ದೇವರಾಜ್ ಅರ್ಕಲ್ಗೂಡು KRS ಪಕ್ಷದ ಅಧ್ಯಕ್ಷ. ಇವತ್ತು ಒಂದು ನಮ್ಮ ಕೊಣನೂರು ಪೋಸ್ಟ್ ಆಫೀಸಿಗೆ ಬಂದಿದ್ದೀನಿ. ಏನಂತಂದರೆ ಒಂದು ಮಾಹಿತಿ ನಿಮಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸ್ಬೇಕು. ಹಾಗಾಗಿ ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ. ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಒಂದು ಉತ್ತಮವಾದ ಸ್ಕೀಮ್ ಇದೆ. ಸ್ಕೀಮ್ ಅಂತಂದರೆ ಇನ್ಶೂರೆನ್ಸ್ ಅಂದರೆ ಯಾವ ರೀತಿ ಆಕ್ಸಿಡೆಂಟ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಜನರಲ್ ಇನ್ಶೂರೆನ್ಸ್ನ ಪೋಸ್ಟ್ ಆಫೀಸ್ನಲ್ಲಿ ಮಾಡ್ತಾರೆ. ಈಗ ನಾವೇನು ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸು, ರೈತರು, ಕೂಲಿ ಕಾರ್ಮಿಕರು ಇಂಥವ್ರು ಇರ್ತೀವಿ. ಈ ಇನ್ಶೂರೆನ್ಸ್ ಕಟ್ಟಬೇಕು ಅಂದರೆ ಪ್ರೈವೇಟಲ್ಲಿ 10,000, 20,000, 50,000 ಇನ್ಶೂರೆನ್ಸ್ ಕಟ್ಟಬೇಕು. ಅಕಸ್ಮಾತ್ ಕಟ್ಟಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಅಕಸ್ಮಾತ್ ಅಪಘಾತಕ್ಕೊಳಗಾಗ್ತೀವಿ, ಎಲ್ಲೋ ಕರೆಂಟ್ ಶಾಕ್ ಹೊಡೆಯುತ್ತೆ, ಮರದಿಂದ ಬೀಳೋದು, ಇನ್ನೆಲ್ಲೋ ಮಳೆ ಜಾರು ಬೀಳೋದು, ಸಿಡ್ಲು ಹೊಡೆಯೋದು, ಇಂಥದ್ದು ಎಲ್ಲವೂ ಇರುತ್ತೆ. ಆಗೇನು ಮಾಡ್ತೀವಿ, ಆ ವ್ಯಕ್ತಿ ಯಾರಾದರೂ ತೀರೋದ್ರೆ ಅವ್ರ ಮನೆ ಯಜಮಾನ ಇರ್ತಾನೆ, ತುಂಬ ಆಘಾತಕ್ಕೊಳಗಾಗ್ತಾರೆ ಮನೆಯವರು. ಪಾಪ ಏನೂ ಅನುಕೂಲ ಸಿಗಲ್ಲ. ಎಷ್ಟೋ ಸಲ ನೋಡ್ತೀವಿ, ಆ ಮನೆ ಯಜಮಾನ ಸತ್ತರೆ ಆ ಮನೆ ಇರೋ ಫ್ಯಾಮಿಲಿ ಮಕ್ಕಳು ಅವನ ನಂತರ ಕೂಲಿ ಕೆಲಸಕ್ಕೆ ಹೋಗೋದನ್ನು ನಾವು ಎಷ್ಟೋ ಸಲ ನೋಡ್ತೀವಿ. ಇದನ್ನು ತಪ್ಸೋಕ್ಕೋಸ್ಕರನೇ ನಮ್ಮ ಒಂದು ಭಾರತ ಸರ್ಕಾರ ಒಂದು ಒಳ್ಳೆ ಸ್ಕೀಮ್ನ ಮಾಡಿದೆ. ಅದನ್ನು ನಮ್ಮ ಪೋಸ್ಟ್ ಮಾಸ್ಟರ್ ಅವ್ರ ಮುಖಾಂತರನೇ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸರ್, ನಮಸ್ಕಾರ ಸರ್. ನಾನು ದೇವರಾಜು KRS ಪಕ್ಷ ತಾಲೂಕು ಅಧ್ಯಕ್ಷ ಇದ್ದೀನಿ. ಇವತ್ತು ನಮ್ಮ ಕೊಣನೂರು ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ. ನಾನು ಮೊನ್ನೆ ಮೊಬೈಲ್ನಲ್ಲಿ ಸರ್ಚ್ ಮಾಡುವಾಗ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನನಗೆ ಅನ್ನಿಸ್ತು. ನಾನು ಎಲ್ಲ ಸರ್ಚ್ ಮಾಡುವಾಗ ಪೋಸ್ಟ್ ಆಫೀಸ್ನಲ್ಲೇ ಒಳ್ಳೆ ಸ್ಕೀಮ್ ಇದೆ. 800 ರೂಪಾಯಿಗೆ 15 ಲಕ್ಷ ಕ್ಲೈಮ್ ತಗೋಬಹುದು. ಅಲ್ಲಿಗೆ ಎಷ್ಟು 18 ವರ್ಷದಿಂದ 65 ವರ್ಷದವರೆಗೂ. ಇವತ್ತು ನಾವು ಜನರಲ್ ನೋಡ್ತಾ ಇದ್ದೀವಿ, ನಮ್ಮ ಹಾಸನದಲ್ಲಿ ಹಾರ್ಟ್ ಅಟ್ಯಾಕೇ ಜಾಸ್ತಿ ಆಗ್ತಾ ಇದೆ. ಇಡೀ ಇಂಡಿಯಾಗೇನೆ ಹೆಸರಾಗ್ಬಿಟ್ಟಿದೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತ. ಇಂಥ ಟೈಮ್ನಲ್ಲಿ ನೀವು ಇದು ನಿಮ್ಮ ಏನು 799 800 ರೂಪೀಸ್ ಸ್ಕೀಮ್ ಇದೆ. ಯಾರಿಗೆ 2-3 ತರ ಇದೆ ಸರ್, ಹೇಳಿ ಸರ್. ಇದರಲ್ಲಿ 599 ರೂಪಾಯಿದು ಇದೆ, 799 ರೂಪಾಯಿದು ಇದೆ. 599 ರೂಪಾಯಿಗೆ 10 ಲಕ್ಷ ತನಕ ವಿಮಾ ಮೊತ್ತ, 799 ರೂಪಾಯಿಗೆ 15 ಲಕ್ಷ ರೂಪಾಯಿ ವಿಮಾ ಮೊತ್ತ, 5 ಲಕ್ಷದ ವಿಮಾ ಮೊತ್ತ. ಇದಲ್ದೇನೆ ಬರೀ ವಿಮೆ ಮಾಡಿಸೋದು, ಬರೀ ಇವ್ರಿಗೆ ದುಡ್ಡು ಕೊಡ್ಸೋದು ಅಷ್ಟೇ ಅಂತಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ IPBP ಅಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋ ವ್ಯವಸ್ಥೆನಲ್ಲಿ ಪ್ರತಿಯೊಬ್ರು ಅವ್ರು ಇರೋಂತ ಜಾಗದಲ್ಲಿ ಅವರ ತಮ್ ಇಂಪ್ರೆಷನ್ ಎಂದರೆ ಬೆರಳಚ್ಚಿ ಕೊಟ್ಟು ಇನ್ಶೂರೆನ್ಸ್ ಮಾಡ್ಕೋಬಹುದು. 18ರಿಂದ 65 ವರ್ಷ ಇರತಕ್ಕಂಥ ಆರೋಗ್ಯವಂತ ವ್ಯಕ್ತಿ ಅವ್ರಿಗೆ ಹೃದಯಾಘಾತವಾದ್ರೆ, ಹಾವು ಕಡಿದ್ರೆ, ಪ್ರಾಣಿಗಳಿಂದ ಏನಾರ ದಾಳಿ ಉಂಟಾದ್ರೆ, ಬಿಲ್ಡಿಂಗ್ ಕಾರ್ಮಿಕರು ಮೇಲ್ಗಡೆಯಿಂದ ಏನಾರ ಬಿದ್ರೆ, ರೋಡ್ ಆಕ್ಸಿಡೆಂಟ್ ಆದ್ರೆ, ಏನಾರ ಉದಾಹರಣೆಗೆ ಸಡನ್ಲಿ ಭೂಕಂಪಗಳಾದಾಗ ಮನೆ ಹತ್ರ ಇದ್ದಾಗ ಮನೆ ಬಿದ್ದೋಗಂತದ್ದು, ಈ ತರ ಏನಾರ ಆದ್ರೆ, ಎಲೆಕ್ಟ್ರಿಕಲ್ ಶಾಕ್ ಕರೆಂಟ್ ಹೊಡೆದ್ರೆ, ಕಂಬದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ದಿನಗೂಲಿ ನೌಕರರಾಗಿರ್ತಾರೆ, ಅಂತವ್ರಿಗೂ ಸುಧಾ ಇದು ಕವರೇಜ್ ಆಗುತ್ತೆ. 800 ರೂಪಾಯಿಗೆ ಇಷ್ಟೆಲ್ಲ ಕೊಡ್ತೀರಾ ನಿಮ್ಮ ಪೋಸ್ಟ್? ಖಂಡಿತ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಇದಕ್ಕೆ ಸಂಪೂರ್ಣ ಸರ್ಕಾರದಲ್ಲಿ ಪ್ರತಿಯೊಂದು ನೀವು ಕಾನೂನು ಇಟ್ಕೊಂಡು ಕೇಳ್ತಿರಲ್ವಾ, ಅದೇ ರೀತಿ ನಾವು ಕಾನೂನು ಇಟ್ಕೊಂಡು ಕೊಡಕ್ಕೆ ನಾವು ರೆಡಿ ಇದೀವಿ. ಸಂತೋಷ. ಜೊತೆಲಿ ಸರ್ಕಾರದ ಈ ಉದ್ದೇಶ ಆಗಿರೋದ್ರಿಂದ ನಾವು ಯಾವ್ದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಕ್ ಆಗ್ತಿಲ್ಲ. ನಿಮ್ಮಂತವರಿಂದ ಇದು ಅಡ್ವರ್ಟೈಸ್ಮೆಂಟ್ ಆದ್ರೆ ನಮ್ಗೆ ಇನ್ನೂ ಒಳ್ಳೇದು. ಇಲ್ಲ, ನನಗೂ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾವು ಹಲವಾರು ಕಡೆಗೆ ತಿರುಗ್ತಾ ಇರ್ತೀವಿ, ಎಲ್ಲ ಆಫೀಸ್ಗೆ ಹೋಗ್ತೀವಿ, ನಮ್ಗೇನೆ ಮಾಹಿತಿ ಇರಲಿಲ್ಲ. ಅಂದ್ರೆ ತಪ್ಪು ನಮ್ದೇನೆ ಇರ್ಬೋದು, ನಾವು ತಿಳ್ಕೊಂಡಿಲ್ಲ. ಹಾಗಾಗಿ ಇವಾಗ ನಾನು ನೋಡಿದಾಗ ಗೊತ್ತಾಯ್ತು ಇಂತ ಒಳ್ಳೆ ಸ್ಕೀಮ್ ಇದೆ ಅಂತ. ಇದು ಜನರಿಗೆ ಅನುಕೂಲ ಆಗುತ್ತಾ? ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಬರೀ 15 ಲಕ್ಷ ಕೊಟ್ಟು, 5 ಲಕ್ಷ ಕೊಟ್ಟು, 10 ಲಕ್ಷ ಕೊಟ್ಟು ಈ ತರ ಅಲ್ಲ. ಅಕಸ್ಮಾತ್ ಜೀವನ ಪರ್ಯಂತ ಅವ್ರಿಗೆ ಏನಾದ್ರು ಅಂಗವಿಕಲತೆ ಅಂತ ಹೊಂದಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಇರ್ತದೆ. ಈ ವ್ಯವಸ್ಥೆ ಅಂದ್ರೆ ಯಾವ ರೀತಿ ಇರುತ್ತೆ? ಹಾಸ್ಪಿಟಲ್, ನ್ಯಾಷನಲೈಸ್ಡ್ ಹಾಸ್ಪಿಟಲ್, ಯಾವ್ಯಾವ ಜಾಗದಲ್ಲಿ ಇನ್ಸೂರೆನ್ಸ್ ಗಳು ಕ್ಲೈಮ್ ಅಂತದ್ರಲ್ಲಿ ನೀವು ರನ್ನಿಂಗ್ ಇಟ್ಕೋಬೇಕು. ಪ್ರತಿ ವರ್ಷ ನಿಮ್ಮ ಪೆರ್ನಸ್ನ ನಮ್ಮ ಅಂಚೆ ಕಚೇರಿಗೆ ಬಂದು ಕೊಟ್ಟು ಆ ಅಮೌಂಟ್ ನ ಪೇಮೆಂಟ್ ಮಾಡಿ. ಈಗ 800 ಎಷ್ಟು ದಿವಸಕ್ಕೆ ಒಂದ್ಸಲ ರಿನ್ಯೂವಲ್? 1 ವರ್ಷಕ್ಕೆ 1 ಸರಿ. 1 ವರ್ಷಕ್ಕೆ 800 1 ಸರಿ. ಇಲ್ವಾ ಆಮೇಲೆ ಈಗ ಇವತ್ತು ಮಾಡ್ತಿದ್ವಿ, ಒಂದು 15-20 ದಿನಕ್ಕೆ ಆಯ್ತು ಕ್ಲೈಮ್ ಆಗುತ್ತೆ. ಕರೆಕ್ಟ್ ಇವತ್ತಿಗೆ ಒಂದು ವರ್ಷ ಇವತ್ತು ಈಗ ಜುಲೈ ಅಲ್ವಾ, ಜುಲೈ ಆ ತಿಂಗಳಲ್ಲಿ ಮಾಡ್ತಿದ್ರೆ ಅವ್ರಿಗೆ ಇದಾಗುತ್ತೆ. ಅದು ಡೇಟ್ ಎಷ್ಟು ಪೇಡ್ ಆಯ್ತು ಅಂದ್ರೆ ಲ್ಯಾಪ್ಸ್ ಆಗಲ್ಲ, ಅದ್ರೊಳಗಡೆ ಬಂದು ನಾವು ಮಾಡಿಸ್ಕೋಬೇಕು, ಕ್ಲೈಮ್ ಆಗಲ್ಲ. ಈಗ ಡೆತ್ಗೆ 15 ಲಕ್ಷ ಕ್ಲೈಮ್ ಬರುತ್ತೆ. ಅಕಸ್ಮಾತ್ ಏನಾದರೂ ನಾವು ಹಾಸ್ಪಿಟಲ್ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ನೋವಾಯ್ತು, ಏಟಾಯ್ತು, ಆಸ್ಪತ್ರೆಗೆ ಹೋದ್ವಿ, ಇದು ದುಡ್ಡು ಕೊಟ್ಟು ಮಾಡ್ಬಿಟ್ಟು ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ತಗೋಬೇಕಾ ಇಲ್ಲ ಕ್ಯಾಶ್ಲೆಸ್ ಮಾಡ್ತೀರಾ? ಮೆಡಿಕಲ್ ಕ್ಲೈಮ್ ಅಂತ ಇರುತ್ತಲ್ಲ ಸರ್, ಆ ವ್ಯವಸ್ಥೆ ಇರುತ್ತದೆ ಇದರಲ್ಲಿ. ಜೊತೆಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದು ಪ್ರೆಸೆಂಟ್ಲಿ ರನ್ನಿಂಗ್ ಇಟ್ಕೊಂಡಿದಾರ, ರನ್ನಿಂಗ್ ಇರುತ್ತೆ, ಚೆಕ್ ಮಾಡ್ಕೊಂಡು ಮುಂಚಿತವಾಗಿ ಅದು ಅಪ್ರೂವ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ಬೇಕು. ಇಲ್ಲ ಸಡನ್ಲಿ ಏನೋ
ಅನಾಹುತ ಆಗೋಯ್ತು ಅಂತ Sudden ಆಗಿ ಆಸ್ಪತ್ರೆಗೆ ಹೋಗ್ಬೇಕು. ಜವಾಬ್ದಾರಿ ಇರುವಂತಕ್ಕಂಥ ವ್ಯಕ್ತಿಗಳು ಚೆಕ್ ಮಾಡಿಸ್ಬೇಕು ಅಂಚೆ ಕಚೇರಿಗೆ ಬಂದು ಏನಾದ್ರು ಕ್ಲೈಮ್ ಇದೆಯಾ, ಇವ್ರ ಕಾರ್ಡ್ ರನ್ನಿಂಗ್ ಇದೆಯಾ, ಇವೆಲ್ಲ ಚೆಕ್ ಮಾಡಬೇಕು. ಅಲ್ಲ ನಾನು ಕೇಳೋದು ದುಡ್ಡು ಕಟ್ಟಿ ಏನು ಕ್ಲೈಮ್ ತಗೋಬೇಕಾಗಿಲ್ಲ, ಅಲ್ಲೇ ಕ್ಯಾಶ್ಲೆಸ್ ದುಡ್ಡೇ ಬೇಕಾಗಿಲ್ಲ. ಇನ್ಶೂರೆನ್ಸ್ ಕರೆಕ್ಟ್ ರನ್ನಿಂಗ್ ಇದ್ರೆ, ಹಾಸ್ಪಿಟಲ್ ಇನ್ಶೂರೆನ್ಸ್ ಫೆಸಿಲಿಟಿ ಇದ್ರೆ ನಾವೇನು ದುಡ್ಡು ಕಟ್ಟೋದೇ ಬೇಕಾಗಿಲ್ಲ. 2 ಲಕ್ಷದವರೆಗೂ ಟ್ರೀಟ್ಮೆಂಟ್ ಮಾಡ್ತಾರೆ. ಬಹಳ ಸಂತೋಷ ಸರ್. ಅದು ಬಿಟ್ರೆ ಬೇರೆ ಇನ್ನೇನು ಬೇರೆ ಸರ್ ನಾನು ಹೇಳೋಂಥದ್ದು ಶಿಕ್ಷಣ ವ್ಯವಸ್ಥೆ. ಈಗ ಉದಾಹರಣೆಗೆ ಮರಣ ಹೊಂದಿದ್ರೆ ಅದರಲ್ಲಿ ಪ್ರತಿಯೊಂದು ಹೇಳಿ ಅದೊಂದು ಚಾಟ್ ಹೇಳ್ತೀನಿ. ಅಪಘಾತ ಸಾವು ಸಂಪೂರ್ಣ ವಿಮೆ 15 ಲಕ್ಷ. ಸರಿ. ಯಾರಿಗೆ ನಾಮಿನಿ ಆಸ್ಪತ್ರೆ ನಗದು ನೀವು ಯಾರಿಗೆ ನಾಮಿನಿ ಕೊಟ್ಟಿದ್ದೀರಾ ಹೋಯ್ತಲ್ಲ ಅದಕ್ಕೆ 10 ದಿನದೊಳಗೆ ದಿನಕ್ಕೆ 1,000. ದಿನಕ್ಕೊಂದು ಸಾವಿರ. ಆಕಸ್ಮಿಕ ಹೋಯ್ತಾರಲ್ಲ ಅದಕ್ಕೆ 1,000. ಒಳಗಿನ ವೆಚ್ಚ, ಒಳ ರೋಗಿನ ವೆಚ್ಚ 50,000 ಕವರೇಜ್ ಆಗುತ್ತೆ. ನಾವು ಇನ್ ಪೇಷಂಟ್ ಆಗಿ ಅಡ್ಮಿಟ್ ಆದ್ರೆ 50,000 ರೂಪಾಯಿ. ಶಾಶ್ವತ ಅದೇ ಅಂಗವೈಫಲ್ಯ, ಭಾಗಶಃ ಅಂಗವೈಕಲ್ಯ, ಕಾಲೇ ಇದಾಗಂಥದ್ದು, ಕೈ ಮುರಿದೋಗಿರೋದು. ಜೀವ ವಿಮೆ ಎಷ್ಟು ಪೂರ್ತಿ ಜೀವ ವಿಮೆ ಏನು 15 ಲಕ್ಷ ಮಾಡಿಸಿರ್ತೀವಿ ಅಷ್ಟೋ ಬರುತ್ತೆ. ಇವೆ. ಸಂತೋಷ. ಶಿಕ್ಷಣ ನಿಧಿ ಮಾನಸಿಕ ಒಬ್ಬ ಮಗನಿಗೆ 1 ಲಕ್ಷ ಎಜುಕೇಶನ್ಗೆ. 1 ತಿಂಗಳಿಗೆ, 1 ವರ್ಷಕ್ಕೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿಮಗೆ ಕ್ಲೈಮ್ ಸಿಗುತ್ತೆ. ಯಾರು ಇನ್ಶೂರೆನ್ಸ್ ಮಾಡಿರ್ತಾರೆ ಅವ್ರ ಮಕ್ಕಳಿಗೆ ಎಜುಕೇಶನ್ಗೋಸ್ಕರ, ಎಜುಕೇಶನ್ ಮಗನ ಎಜುಕೇಶನ್ಗೋಸ್ಕರ 1 ಲಕ್ಷ ರೂಪಾಯಿ ವರ್ಷಕ್ಕೆ ಅಂತಲ್ಲ, ಆ ಮಗುಗೆ 1 ಲಕ್ಷ ರೂಪಾಯಿ. ಇನ್ನೇನು 1 ಪ್ರೀಮಿಯಂ 1 ಲಕ್ಷ. 15 ಲಕ್ಷದ ವಿಮೆ, 10 ಲಕ್ಷದ್ದು ಹೊರ ರೋಗಿನ ವೆಚ್ಚ 30,000. ಹೊರರೋಗಿಗಳು ವಿಭಾಗಕ್ಕೆ ಸೇರ್ಕೋತಾರಲ್ಲ ಅವಾಗ ಆತರ. ಅಂತಿಮ ಸಂಸ್ಕಾರ ನೆರವು. ಆಯ್ತು ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನೋ ಕೇಳಬೇಕು ಅಂತ ಅನ್ಕೊಂಡೆ ಸಡನ್. ಇದು ಎಲ್ಲಾ ಪೋಸ್ಟ್ ಆಫೀಸಲ್ಲೂ ಸೌಲಭ್ಯಗಳಿದೆಯಾ? ಕೆಲವೊಂದೊಂದು ಆಯ್ದ ಪೋಸ್ಟ್ ಆಫೀಸ್ ಟೋಟಲ್ ಆಲ್ ಇಂಡಿಯಾ. ಇಂಡಿಯಾ ಏನು ನಿಮ್ಮ ಲಾಸ್ಟ್ ಬ್ರಾಂಚ್ ಇರುತ್ತೆ ಚಿಕ್ಕದು, ಏನ್ ಹೇಳ್ತೀವಿ, ಕಾಶ್ಮೀರ ಟು ಕನ್ಯಾಕುಮಾರಿ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವುದೇ ಎನಿ ಪೋಸ್ಟ್ ಆಫೀಸ್ ಈ ಸೌಲಭ್ಯ ಸಿಗುತ್ತೆ. ಕೇಳಿದ ತಕ್ಷಣ ಮಾಹಿತಿ ಕೊಟ್ಟೆ ಕೊಡ್ತಾರೆ.